Hey there. Subscribe to my channel and also press this bell icon so you can get latest video notifications. गुड मॉर्निंग स्टूडेंट्स। हिंदी कक्षा में आप सबका स्वागत है। मैं हूं आपकी हिंदी टीचर मिस परवीन मलबारी। बच्चों, आज की इस कक्षा में हम 9वीं कक्षा का जो 8वां पाठ है भीम और राक्षस, इसके बारे में चर्चा करने वाले हैं। बच्चों, इस पाठ के लेखक हैं श्री विष्णु प्रभाकर जी। तो चलो बच्चों देखते हैं लेखक परिचय को। प्रसिद्ध रेडियो नाटककार श्री विष्णु प्रभाकर जी का जन्म मीरापुर जिले के मुजफ्फरनगर उत्तर प्रदेश में हुआ था। इनके प्रसिद्ध एकांकी संग्रह है प्रकाश और परछाइयाँ, ऊंचा पर्वत, गहरा सागर, माँ का बेटा, इंसान और अन्य एकांकी, अशोक तथा अन्य एकांकी, माँ बाप आदि। ಮಕ್ಕಳೇ, ಇವತ್ತಿನ ತರಗತಿ ಒಳಗೆ ನಾವು 9ನೇ ವರ್ಗದ 8ನೇ ಪಾಠ ಆಗಿರ್ತಕ್ಕಂತಹ ಭೀಮ್ और ರಾಕ್ಷಸ್ ಈ ಪಾಠದ ಬಗ್ಗೆ ಚರ್ಚೆ ಮಾಡಲಿಕ್ಕತ್ತೇವೆ. ಈ ಪಾಠದ ಲೇಖಕರು ಶ್ರೀ ವಿಷ್ಣು ಪ್ರಭಾಕರ್ ಅಂಥೇಳಿ. ಇವರೊಬ್ಬರು ಪ್ರಸಿದ್ಧ ರೇಡಿಯೋ ನಾಟಕಕಾರರಾಗಿದ್ದು ಮೀರಾಪುರ್ ಜಿಲ್ಲೆಯ ಮುಜಫರ್ನಗರ್ ಉತ್ತರ ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಇವರ ಪ್ರಸಿದ್ಧ ಏಕಾಂಕಿಗಳ ಸಂಗ್ರಹಗಳು ಯಾವ್ಯಾವು ಅಂದರೆ प्रकाश और परछाइयाँ, ऊंचा पर्वत, गहरा सागर, माँ का बेटा, इंसान और अन्य एकांकी, अशोक तथा अन्य एकांकी, माँ बाप इत्यादि ಇವೆಲ್ಲವೂ ಇವರು ರಚನೆ ಮಾಡಿರ್ತಕ್ಕಂತಹ ಏಕಾಂಕಿಗಳ ಸಂಗ್ರಹಗಳು ರೀ. सोवियत लाइन पुरस्कार से सम्मानित आपके 60 से अधिक पुस्तकों के एवं अनेक पत्र पत्रिकाओं के संपादन में भी योगदान दिया है. ನೋಡ್ರಿ, ಇವರು ಸೋವಿಯತ್ ಲೈನ್ ಪುರಸ್ಕಾರದಿಂದ ಇವರನ್ನು ಸನ್ಮಾನ ಮಾಡಲಾಗೈತ್ರಿ. ಅಷ್ಟೇ ಅಲ್ದನ ಇವರು 60ಕ್ಕಿಂತ ಹೆಚ್ಚು ಪುಸ್ತಕಗಳು ಏನದವಲ್ಲ ಪತ್ರಿಕೆಗಳ ರೂಪದಲ್ಲಿ ಸಂಪಾದನೆಗೊಂಡವ್ರಿ. ಅಷ್ಟೇ ಅಲ್ದನ ಆವಾರ ಮಸೀಹ ಇವರ ಒಂದು ಪ್ರಸಿದ್ಧ ಜೀವನಿ ಕೂಡ ಹೌದು. ಇವರ ಉಪನ್ಯಾಸಗಳು ಯಾವ್ಯಾವು ಅಂದರೆ इनके उपन्यास अर्धनारीश्वर, इसको केंद्र साहित्य अकादमी द्वारा पुरस्कृत. ये जो अन्य नारीश्वर है ना, इसको ना केंद्र साहित्य अकादमी द्वारा पुरस्कार दिया गया है. तट के बंधन, निशिकांत, ಸ್ವಪ್ನಮಯಿ ವ ದಾದಾ ಕಿ ಕಚಹರಿ ಇವೆಲ್ಲ ಏನದವಲ್ರಿ ಇವರ ಉಪನ್ಯಾಸಗಳು. ಇವರ ಕಥೆಗಳು ಯಾವ್ಯಾವು ಅಂದರೆ ಇವರ ಕಥೆಗಳ ಸಂಗ್ರಹಗಳು ಯಾವ್ಯಾವು ಅಂದರೆ ಧರ್ತಿ ಅಬ್ ಭಿ ಘೂಮ್ ರಹಿ ಹೈ, ಮೇರಿ ಪ್ರಿಯ ಕಹಾನಿಯಾ, ಸಂಘರ್ಷ ಕೆ ಬಾದ್, ಆದಿ ಔರ್ ಅಂತ್. ನೋಡ್ರಿ, ಇವೆಲ್ಲವೂ ಕೂಡ ಏನಿವರು ಕಥೆಗಳ ಸಂಗ್ರಹಗಳು. ಶ್ರೀ ವಿಷ್ಣು ಪ್ರಭಾಕರ್ ಅವರು ಒಬ್ಬ ಪ್ರಸಿದ್ಧ ಲೇಖಕರು ರೀ. ಇವರು ಏಕಾಂಕಿಗಳನ್ನು ರಚಿಸ್ತಾರೆ. ಹಾಗಾದರೆ ಈ ಏಕಾಂಕಿಯ ಆಶಯ ಏನು ಅನ್ನೋದನ್ನು ನೋಡೋಣವಾ. देखो बच्चों, भीम और राक्षस, इस पाठ का आशय क्या है? तो चलो देखते हैं. यहाँ एक पौराणिक एकांकी है. भीम के द्वारा बकासुर का वध इस एकांकी का कथासार है. दानवता पर मानवता की जीत और अच्छाई के सामने बुराई की हार इस एकांकी का संदेश है. ಮಕ್ಕಳೇ, ಈ ಪಾಠದ ಈ ಏಕಾಂಕಿಯ ಆಶಯ ಏನು ಅನ್ನೋದನ್ನು ನೋಡೋದಾದರೆ ಕೆಟ್ಟತನದ ಮೇಲೆ ಒಳ್ಳೆತನದ ಗೆಲುವು, ಅಚ್ಚಾಯಿ ಕೆ ಸಾಮ್ನೆ ಬುರಾಯಿ ಕಿ ಹಾರ್ ಅಂದರೆ ಒಳ್ಳೆತನದ ಮುಂದೆ ಕೆಟ್ಟದ್ದರ ಸೋಲು ಅನ್ನೋದು, ದಾನವರ ಮೇಲೆ ಮಾನವರ ಒಂದು ಜಯ ಅನ್ನೋದು ಈ ಏಕಾಂಕಿಯ ಪ್ರಮುಖ ಸಂದೇಶ ರೀ. ಅಂದರೆ ಕೆಟ್ಟತನದರ ಮೇಲೆ ಕೆಟ್ಟದ್ದೇನಿರುತ್ತಲ್ಲ ಅದು ಒಳ್ಳೆಯದ ಮುಂದೆ ಸೋಲನ್ನು ಅನುಭವಿಸಲೇಬೇಕು.
ಯಾಕಂದರೆ ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯದ್ದೇ ಏನಾಗುತ್ತೆ ಇಲ್ಲಿ ಗೆಲುವಾಗುತ್ತೆ, ಒಳ್ಳೆಯದೇನಿರುತ್ತೆ ಇದೇ ಗೆಲ್ಲುತ್ತೆ, ಕೆಟ್ಟದ್ದು ಯಾವಾಗಲೂ ಸೋಲನ್ನು ಅನುಭವಿಸುತ್ತೆ ಅನ್ನೋದನ್ನು ಈ ಏಕಾಂಕಿಯ ಮೂಲಕ ನಾವೆಲ್ಲರೂ ನೋಡ್ಬೋದು. ಹಾಗಾದರೆ ಮಕ್ಕಳೇ, ಈ ಏಕಾಂಕಿಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಯಾವುವು ಅನ್ನೋದನ್ನು ನೋಡೋಣ. बच्चों चलो देखते हैं इस एकांकी में आने वाले प्रमुख पात्रों के बारे में. तो चलो देखते हैं पात्र परिचय. ब्राह्मण, घर का मालिक. ब्राह्मणी, ब्राह्मण की पत्नी. कुंती, भीम की माता. भीम, कुंती का पुत्र. बकासुर, राक्षस. ये राक्षस का नाम है बकासुर. तो चलो बच्चों देखते हैं पहला दृश्य. मंच पर एक मकान के आंगन का दृश्य. गरीब ब्राह्मण का घर है. सभी रो रहे हैं. चारों ओर उदासी है. पर्दा उठने पर लोग रोते रोते बात कर रहे हैं. ನೋಡಿ ಮಕ್ಕಳೇ, ಈ ಏಕಾಂಕಿಯ ಮೊದಲ ದೃಶ್ಯದಲ್ಲಿ ಏನಾಯಿತಪ್ಪ ಅಂದರೆ ಒಂದು ಮನೆಯ ಅಂಗಳದ ಒಂದು ದೃಶ್ಯ. ಇಲ್ಲಿ ಒಬ್ಬ ಬಡವ ಬ್ರಾಹ್ಮಣನ ಮನೆ ಇದು. ಇಲ್ಲಿ ಎಲ್ಲರೂ ಅವರ ಮನೆಯಲ್ಲಿ ಅಳಾಕತ್ತಾರೆ. ಸುತ್ತ ಏನಿದೆ ಇಲ್ಲಿ ಒಂದು ಮನೆ ಪಾಪ ಎಲ್ಲರೂ ಅಳ್ಕೊಂತನ ಮಾತಾಡಕತ್ತಾರ. ಈ ದೃಶ್ಯ ಅಲ್ಲಿ ಇದೆ. ಏನಂತಾರೆ ನೋಡ್ರಲ್ಲಿ. ಬ್ರಾಹ್ಮಣಿ ರೋಕರ್, मैं कहती हूँ तुम मुझे जाने दो, बच्चे तो अब बड़े हो गए हैं, उन्हें संभालने में कोई कठिनाई नहीं होगी. ನೋಡ್ರಿ, ಬ್ರಾಹ್ಮಣಿ ಅಂದರೆ ಆ ಬ್ರಾಹ್ಮಣನ ಹೆಂಡತಿ. ಇವಳು ಏನನ್ನಕರ್ತಾಳೆ ಇಲ್ಲ ಅಳ್ಕೊಂತ, ನನಗೆ ಹೋಗಾಕು ಬಿಡಿ, ನನ್ನನ್ನು ಹೋಗಲು ಬಿಡಿ, ಮಕ್ಕಳಿಗೆಲ್ಲ ದೊಡ್ಡವರಾಗ್ಯಾರ, ಅವರಿಗೆ ಸಂಭಾಳಿಸೋದೇನು ಕಠಿಣತೆ ಇಲ್ಲ, ನಾನು ಹೋಗ್ತಾನಂತ, ನನಗೆ ಬಿಡ್ರಿ ಅಂಥೇಳಿ ಬ್ರಾಹ್ಮಣಿ ಅನ್ನಕತ್ತಾಳ್ರಿ. ಅವಾಗ ಬ್ರಾಹ್ಮಣ ಏನಂತ ನೋಡ್ರಿ, नहीं नहीं तू कैसे जा सकती है, तू चली गई तो घर में क्या रहेगा, बच्चे अभी इतने बड़े कहाँ हैं, फिर बेटी का विवाह भी करना है, नहीं मैं ही जाऊँगा. ನೋಡ್ರಿ, ಬ್ರಾಹ್ಮಣ ಏನಂತ ಹೇಳ್ತಾನ, ಬ್ರಾಹ್ಮಣಿಯ ಮಾತನ್ನು ಕೇಳಿ ಬೇಡ ಬೇಡ, ನೀ ಹೆಂಗೆ ಹೋಗ್ತೀಯಾ, ನೀವು ಹೋದ್ರೆ ಮನೆ ಹೇಗೆ ಸಂಭಾಳಿಸೋದು, ಮಕ್ಕಳು ಎಷ್ಟು ದೊಡ್ಡವರಾಗ್ಯಾರ, ಇನ್ನೂ ಸಣ್ಣವರೇ ಅದಾರ, ಅವರು ಅಷ್ಟೇನು ದೊಡ್ಡವರಾಗಿಲ್ಲ, ಇನ್ನೂ ನಾವು ಮಗಳ ಮದುವೆಯನ್ನು ಕೂಡ ಮಾಡಬೇಕು, ನೀನು ಹೋಗಬೇಡ, ನಾನು ಹೋಗ್ತಾನಂತ ಅಂಥೇಳಿ ಬ್ರಾಹ್ಮಣ ತನ್ನ ಹೆಂಡತಿಯ ಮುಂದೆ ಅಂತಾನ. ಆಗ ಬ್ರಾಹ್ಮಣಿ, ಅಜ್ಜಿ तुम कैसे जाओगे, तुम चले गए तो घर का सहारा ही चला जाएगा, नहीं मैं ही जाऊंगी. ಆಗ ಬ್ರಾಹ್ಮಣಿ ಏನಂತ ಹೇಳ್ತಾಳ, ಅಲ್ರಿ ನೀವು ಹೇಗೆ ಹೋಗ್ತೀರಾ, ನೀವು ಹೋದರೆ ಮನೆಯ ಏನಿದೆಲ್ಲ ಸಂಭಾಳಿಸೋದು ಕಷ್ಟ ಆಗ್ತೈತಿ, ಮನೆಯಿಂದ ಒಂದು ದೊಡ್ಡ ಸಪೋರ್ಟ್ ಅನ್ನೋದೇ ಹೋಗಿಬಿಡುತ್ತೆ, ನೀವು ಹೋಗಬೇಡಿ, ನಾನೇ ಹೋಗ್ತೀನಂತ ಅಂಥೇಳಿ ಆ ಬ್ರಾಹ್ಮಣಿ ತನ್ನ ಗಂಡನ ಮುಂದೆ ಹೇಳ್ತಾಳ್ರಿ. लड़की, माँ न तुम जाओगी और न पिताजी को जाने दोगी, मैं जाऊंगी. ಅವಾಗ ಆ ಬ್ರಾಹ್ಮಣನ ಮಗಳು ಅಂತಾಳಿಲ್ಲ ಏನಂತೇಳಿ ತನ್ನ ತಾಯಿಗೆ, ನೀನು ಹೋಗಬೇಡ, ತಂದೆಯವ್ರಿಗೂ ಹೋಗೋಕೆ ಬಿಡಬೇಡ, ನಾನೇನು ಮಾಡ್ತೀನಿ, ನಾನು ಸ್ವತಃ ಹೋಗ್ತೇನಂತ ಅಂಥೇಳಿ ಆ ಹುಡುಗಿ ಅಂತಾಳ್ರಿ. ಬ್ರಾಹ್ಮಣಿ, मेरे रहते मेरे बच्चे मरने को जाए, भगवान मैंने ऐसा क्या पाप किया है. जोर से रोती है, सब रो पड़ते हैं. तभी सहसा बाहर से ಕುಂತಿ और ಭೀಮ್ ಆತೆ ಹೇ. ನೋಡ್ರಿ, ಮಗಳ ಮಾತನ್ನು ಕೇಳಿ ಆ ಬ್ರಾಹ್ಮಣಿ ಏನಂತ ಹೇಳ್ತಾಳ, ನಾನಿರುವಾಗ ನನ್ನ ಮಕ್ಕಳು ಸಾಯಕ್ಕಂತೇಳಿ ಹೋಗ್ತಾರಂದ್ರೆ ದೇವ್ರೇ ನಾ ಏನು ಪಾಪ ಮಾಡಿದ್ದೀನಿ, ಇದೆಲ್ಲ ನನಗೆ ನೀ ತೋರ್ಸಕತ್ತೀಯಲ್ಲಪ್ಪ ಅಂತೇಳಿ ಜೋರಾಗಿ ಅಳ್ಕೊಂತ ಅಂತಾಳ್ರಿ. ಅದೇ ಟೈಮಿಗೆ ಅಲ್ಲಿ ಕುಂತಿ ಹಾಗೂ ಆತನ ಮಗ ಭೀಮ ಅನ್ನೋರು ಅಲ್ಲಿ ಆ ಬ್ರಾಹ್ಮಣನ ಮನೆಗೆ ಬರ್ತಾರ. ಕುಂತಿ, ಕ್ಯಾ ಬಾತ್ ಹೈ, ತುಮ್ ಸಬ್ ಕ್ಯೂ ರೋ ರಹೆ ಹೋ. ನೋಡ್ರಿ, ಕುಂತಿ ಕೇಳಾಕತ್ತಾಳ, ಏನಾಯಿತು, ನೀವ್ಯಾಕೆ ಕಳಾಕತ್ತೀರಾ ಅಂತ. ಆಗ ಭೀಮ, ಕहाँ जाना है तुम्हें, क्या विपदा आपड़ी. ನೋಡ್ರಿ, ಭೀಮ ಮತ್ತು ಕುಂತಿ ಆ ಬ್ರಾಹ್ಮಣನ ಮನೆಗೆ ಬಂದು ಪ್ರಶ್ನೆಗಳನ್ನ ಕೇಳಾಕತ್ತಾರ. ಏನು ವಿಷಯ, ಎದಕ್ಕೆ ಕಳಾಕತ್ತೀರಿ, ಎಲ್ಲರೂ ಎಲ್ಲಿ ಹೋಗುವಂತಹ ಮಾತನ್ನು ನೀವು ಅನ್ನಕತ್ತೀರಿ, ಏನು ವಿಪತ್ತಿ ಬಂದಿದೆ ಹೇಳಿ ಅಂಥೇಳಿ ಕುಂತಿ ಮತ್ತು ಭೀಮ ಕೇಳ್ತಾರೆ. ಅವಾಗ ಕುಂತಿ, ಅರೇ ಭಾಯ್
हुआ क्या, कुछ बताओ। कोई नहीं बोलता, उसी तरह रोते रहते हैं ನೋಡ್ರಿ ಅವ ಕುಂತಿ ಮತ್ತೆ ಅಂತಾಳ, ಅರೆ ತಮ್ಮ ಏನಾಯ್ತು ಹೇಳೋ, ಎದಕ್ಕೆ ಅಳಕತ್ತೀರಾ, ಏನು ವಿಷಯ ಅಂತ ಕೇಳಿದಾಗ ಮತ್ತು ಎಲ್ಲರೂ ಏನೂ ಅನ್ನಂಗಿಲ್ರಿ, ಅಳಾಕನೇ ಶುರು ಮಾಡ್ತಾರೆ, ಅಳ್ಕೊಂತಾನೆ ಅದಾರ ಅವರೆಲ್ಲರೂ ಅಳಾಕತ್ತಾರಲ್ಲೇ. ಭೀಮ್, हाँ हाँ रोना बंद करके बात बताओ। ಭೀಮ್, ಹಾಂ ಹಾಂ ಈಗ ಅಳೋದನ್ನು ಬಂದ್ ಮಾಡ್ರಿ, ಏನು ವಿಷಯ, ಏನು ಆ ಮಾತು ಅನ್ನೋದನ್ನು ಹೇಳ್ರಿ ನಮಗೆ ಅಂಥೇಳಿ ಅಂತಾನ. ब्राह्मण, बात क्या है, मेरे भाग्य फूट गए, मेरा भाग्य फूट गया, इससे इससे कहता रहा चल इस एक चक्र नगरी को छोड़कर कहीं और चले, पर यहाँ तो यही की मिट्टी में ऐसा रम गई कि जाने का नाम नहीं लेती, मेरा तो बुलावा आ गया. ಅವ ಬ್ರಾಹ್ಮಣ ಅಂತಾನ್ರಿ, ನನ್ನ ಏನು ಮಾತು ಏನು ಕೇಳಾಕತ್ತೀರಿ, ನನ್ನ ದುರಾದೃಷ್ಟ, ನನ್ನ ಭಾಗ್ಯ ಏನಿದೆ ಕೆಟ್ಟದಾಗಿದೆ. ಏನಪ್ಪ ಅಂದರೆ ಈ ಏಕಚಕ್ರಿ ನಗರಿಯನ್ನು ಬಿಟ್ಟು ಹೋಗೋಣ ಅಂದೆ ನಾನು ನನ್ನ ಹೆಂಡತಿಗೆ, ಆದರೆ ಅವಳು ಕೇಳಲಿಲ್ಲ. ಇಲ್ಲಿಯ ಮಣ್ಣೊಳಗೆ ಹಿಂಗೆ ಬೆರ್ತಾಳಿಕೆ ಅಂದರೆ ಇದನ್ನು ಬಿಟ್ಟು ಬರೋಕೆ ಒಲ್ಲೆ ಅಂತಾಳ. ಆದ್ರೆ ಇವತ್ತಿನ ದಿನ ಏನಾಗೈತಿ, ನಾನು ಹೋಗುವಂತಹ ಪಾಳೆ ಬಂದೈತಿ ಅಂಥೇಳಿ ಅಂತ ನಮ್ಮ ಬ್ರಾಹ್ಮಣ. ಅವಾಗ ಕುಂತಿ ಏನಂತ ನೋಡ್ರಿ, ಕहाँ से बुलावा आ गया, कुछ बताओ तो, तुम्हें क्या दुख है, हम कुछ न कुछ ज़रूर करेंगे. ಅವಾಗ ಕುಂತಿ ಅಂತಾಳೆ, ಕहाँ का बुलावा आ गया, ಎಲ್ಲಿಂದ ಕರಿಯೋಲೆ ಬಂದಿದೆ ನಿಮಗೆ, ಹೇಳ್ರಿ ಏನದು, ಎದಕ್ಕೆ ನೀವು ದುಃಖಿತರಾಗಿರಿ, ನೀವು ನಿಮ್ಮ ದುಃಖವನ್ನು ನಮ್ಮೊಂದಿಗೆ ಹಂಚ್ಕೊಳ್ರಿ, ಇದಕ್ಕೇನಾದರೂ ಪರಿಹಾರವನ್ನು ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಕುಂತಿ ಅಂತಾಳ. ಅವಾಗ ಬ್ರಾಹ್ಮಣ, हाय बहन, तुम हमारे अतिथि हो, अतिथि को अपने दुख से दुखी नहीं करना चाहिए. ನೋಡ್ರಿ ಬ್ರಾಹ್ಮಣ ಎಷ್ಟು ಚಂದ ಹೇಳ್ತಾನಿಲ್ಲ, ಅಲ್ಲ ತಂಗಿ ಸಹೋದರಿ, ನೀವೇನಿದ್ರಲ್ಲ ನಮಗೆ ಅತಿಥಿಗಳು, ನಮ್ಮ ದುಃಖದಲ್ಲಿ ನಿಮ್ಮನ್ನು ದುಃಖಿತರನ್ನಾಗಿ ಮಾಡೋದು ಒಳ್ಳೆಯದಲ್ಲ, ಚಲೋ ಅಲ್ಲಿದು ಅಂಥೇಳಿ ಬ್ರಾಹ್ಮಣ ಕುಂತಿಗೆ ಅಂತಾನ. ಅವಾಗ ಕುಂತಿ, अच्छा तुम न बताओ, मैं अपनी बेटी से पूछती हूँ, बेटी से, हाँ बेटी बताओ तो क्या बात है. ಅವಾಗ ಕುಂತಿ ಅಂತಾಳ್ರಿ, ಅಲ್ಲ ನೀ ಹೇಳಕ್ಕಂದ್ರೆ ಹೇಳಲ್ಪ, ನಾನು ನನ್ನ ಮಗಳಿಗೆ ಕೇಳ್ತೇನೆ ತಡಿ ಏನದು ವಿಷಯ ಅಂಥೇಳಿ ಏನು ಮಾಡ್ತಾಳ್ರಿ ಕುಂತಿ, ಏನಮ್ಮ ಅದು ವಿಷಯ ಹೇಳು ಅಂಥೇಳಿ ಕೇಳ್ತಾಳೆ. ಅವಾಗ ಬ್ರಾಹ್ಮಣಿ, ಅಜ್ಜಿ बता क्यों नहीं देते, ये परदेशी है, उस राक्षस की कहानी का इन्हें क्या पता. ಬ್ರಾಹ್ಮಣ ಅಂತಾಳ್ರಿ, ಅಲ್ರಿ ಏನು ಅದು ಈ ಮಾತು ಏನನ್ನೋದನ್ನು ಅವ್ರಿಗೆ ಹೇಳ್ಬಿಡ್ರಿ, ಅವರು ಬೇರೆ ದೇಶದಿಂದ ಬೇರೆ ಊರಿಂದ ಬಂದವರು, ಅವ್ರಿಗೇನು ಕೊಡ್ತ್ರಿ ಈ ಊರಿಂದ ಹಕೀಕತ, ಇಲ್ಲಿಯ ಈ ರಾಕ್ಷಸದ ಬಗ್ಗೆ ಅವ್ರಿಗೇನು ಗುರ್ತು, ರಾಕ್ಷಸನ ಏನು ಕತ್ತಿ ಇದೆಯಲ್ಲ ಇದ್ರ ಬಗ್ಗೆ ಏನು ಗುರ್ತು ಅವ್ರಿಗೆ, ಹೇಳ್ರಿ ಆ ವಿಷಯವನ್ನು ಅಂಥೇಳಿ ಬ್ರಾಹ್ಮಣಿ ಅಂತ ತನ್ನ ಗಂಡಗ. ಅವಾಗ ಬ್ರಾಹ್ಮಣ, ಹಾಂ हम लोग उसे बक कहते हैं, वैसे उसका पूरा नाम बकासुर है. ನೋಡ್ರಿ ಬ್ರಾಹ್ಮಣ ಬಾಯ್ ಬಿಡ್ತಾನೆ, ಏನಂತ ಹೇಳ್ತಾನೆ ಇಲ್ಲಿ, ಅಲ್ಲ ನಾವು ಅವನಿಗೆ ಬಕ ಅಂಥೇಳಿ ಕರಿತೀವಿ, ಆದರೆ ಆತನ ಪೂರ್ತಿ ಹೆಸರು ಬಕಾಸುರ. ಭೀಮ್, ಓಹೋ ಬಕಾಸುರ್, ಫಿರ್ ವಹ ಕ್ಯಾ ಕರ್ತಾ ಹೇ. ನೋಡ್ರಿ ಭೀಮ ಎಷ್ಟು ಆಶ್ಚರ್ಯ ಅಂತ ಕೇಳ್ತಾನೆ, ಹೋ ಬಕಾಸುರ ಏನು ಮಾಡ್ತಾನೆ ಆತ ಅಂಥೇಳಿ ಭೀಮ ಕೇಳ್ತಾನೆ ರೀ. ಬ್ರಾಹ್ಮಣ್, ಕರ್ತಾ ಕ್ಯಾ, ಇಸ್ ನಗರಿ ಕಿ ರಕ್ಷಾ ಕರ್ತಾ ಹೇ. ಬ್ರಾಹ್ಮಣ ನೋಡ್ರಿ, ಕರ್ತಾ ಕ್ಯಾ ಏನು ಮಾಡ್ತಾನ ಆತ, ಈ ನಗರದ ರಕ್ಷಣೆಯನ್ನು ಮಾಡ್ತಾನ ಅಂಥೇಳಿ ಅಂತಾನ ಬ್ರಾಹ್ಮಣ. ಕುಂತಿ, ರಾಕ್ಷಸ್ रक्षा करता है तो तुम रोते क्यों हो, क्या वहाँ अब जा रहा है या तुमसे कुछ अपराध हो गया है. ನೋಡ್ರಿ ಕುಂತಿ, ರಾಕ್ಷಸ ರಕ್ಷಣೆಯನ್ನು ಮಾಡ್ತಾನ ಆತು, ಆದ್ರೆ ರಕ್ಷಣೆ ಮಾಡ್ತಾನೆ ಅಂದಮೇಲೆ ನೀವೇ ಕಳಾಕತ್ತೀರಾ, ಯಾಕೆ ಆತ ಈಗ ಹೊಂಟಿದಾನ ನಿಮ್ಮೆಲ್ಲರಿಗೂ ಬಿಟ್ಟು, ಏನಾದರೂ ನಿಮ್ಮಿಂದ ಅಪರಾಧ ಆಗಿದೆಯಾ ಅಂಥೇಳಿ ಕುಂತಿ ಬ್ರಾಹ್ಮಣನನ್ನು ಕೇಳ್ತಾಳ. ಬ್ರಾಹ್ಮಣ್, ನಾ ಬಹನ್ ಕುಚ್ ಅಪರಾಧ ನಹಿ ಹುವಾ, ಇಲ್ಲ ಸಹೋದರಿ ಏನು ನಮ್ಮಿಂದ ಅಪರಾಧ ಆಗಿಲ್ಲ ಅಂಥೇಳಿ ಅಂತಾರೆ. ಅವಾಗ ಭೀಮ,
तुम पहेलियां बुझा रहे हो। ऐसा कौन राक्षस है जो नगरी की रक्षा करता है? क्या यहाँ कोई राजा नहीं है? ನೋಡ್ರಿ ಭೀಮ್ ಅಂತಾನೆ, ನೀನು ಸುಮ್ಮನೆ ಸುತ್ತು ಬಳಸಿ ಮಾತಾಡಕತ್ತೀಯ, ಏನ ವಿಷಯ ಅನ್ನೋದು ಹೇಳು. ರಾಕ್ಷಸ ಏನಾದರೂ ನಗರದ ರಕ್ಷಣೆಯನ್ನು ಮಾಡ್ತಾನಾ? ಹಾಗಾದರೆ ಇಲ್ಲಿ ಯಾರು ರಾಜರು ಇಲ್ವಾ? ರಾಜ ಅನ್ನೋರು ಇಲ್ವಾ ಇಲ್ಲಿ ಈ ನಗರಕ್ಕೆ ಅಂತೇಳಿ ಭೀಮ ಕೇಳ್ತಾನೆ. वह ब्राह्मण, बेटा मैं तुम्हें सब कहानी बताता हूँ. इस नगरी का राजा बड़ा दुर्बल है, बस गद्दी पर बैठना जानता है. उसको दबाकर बक असली राजा बन बैठा है. वही अब हमारी रक्षा करता है. ಅವಾಗ ಬ್ರಾಹ್ಮಣ ಹೇಳ್ತಾನೆ ಏನಂತೇಳಿ, ಅಲ್ಲ ಇಲ್ಲಪ್ಪ ಮಗುವೆ ಇಲ್ಲಪ್ಪ ಇಲ್ಲಿ ಕೇಳಿಲ್ಲ, ಏನಂದರೆ ಈ ನಗರದಲ್ಲಿ ರಾಜ ಅದಾನ ಇಲ್ಲ ನನಗಿಲ್ಲ, ಅದನ್ನು ಅವನು ದುರ್ಬಲನಾಗ್ಯಾನ. ಈ ರೀತಿ ಇರುವಾಗ ಬಕಾಸುರ ಏನದನಲ್ರಿ, ಆತನನ್ನು ಹತ್ತಿಕ್ಕಿ ತಾನು ಅಸಲಿ ರಾಜ ಆಗಿಬಿಟ್ಟಾನಿಲ್ಲೇ. ಯಾಕಂದರೆ ಇಲ್ಲಿರುವಂತಹ ರಾಜ ಬರೇ ಸಿಂಹಾಸನದ ಮೇಲೆ ಕೂಡೋದಷ್ಟೇ ಗುರ್ತು ಆತನಿಗೆ, ಆದರೆ ಯಾವ ರೀತಿ ನಗರವನ್ನು ರಕ್ಷಿಸಬೇಕು, ಆತನ ಕರ್ತವ್ಯ ಏನು ಅನ್ನೋದು ಆತನಿಗೆ ಗೊತ್ತಿಲ್ಲ. ಆದರೆ ಅಂಥ ರಾಜ ಈ ರೀತಿಯ ರಾಜ ಅದಾನಂಥೇಳಿನೇ ಏನು ಮಾಡನ್ರಿ, ರಾಕ್ಷಸ ಇಲ್ಲೇ ಆತನನ್ನು ಹತ್ತಿಕ್ಕಿ ತಾನೇ ಸ್ವತಃ ರಾಜನಾಗ್ಬಿಟ್ಟಾನ ಅಂಥೇಳಿ ಬ್ರಾಹ್ಮಣ ಹೇಳ್ತಾನೆ. ಅವಾಗ ಭೀಮ್, ಫಿರ್ ವಹ ಆಪ್ಸೆ ಕುಚ್ ಬದಲೆ ಮೇ ಮಾಂಗ್ತಾ ಹೋಗಾ. ನೋಡ್ರಿ ಭೀಮ್ ಅಂತಾನೆ, ಹೌದು ಆತ ರಕ್ಷಣೆ ಮಾಡ್ತಾನೆ ಅಂದಮೇಲೆ ರಾಕ್ಷಸ ನಿಮ್ಮಿಂದ ಏನಾದರೂ ಆತ ಕೇಳ್ತಾನೋ ಏನೋ ಅಲ್ಲ ಅಂತ ಕೇಳ್ತಾನೆ ರೀ. ಏನಾದರೂ ನಿಮ್ಮಿಂದ ಅಪೇಕ್ಷಿಸ್ತಾನೆ, ಏನಾದರೂ ಕೇಳ್ತಾನ ಆತ, ಹಾಗೆ ಯಾರೂ ರಕ್ಷಣೆ ಮಾಡೋಂಗಿಲ್ಲ, ಏನು ಕೇಳ್ತಾನ ಆತ ಅಂಥೇಳಿ ಅಂತನ್ರಿ. ಆಗ ಬ್ರಾಹ್ಮಣ, हाँ बेटा, बकासुर हम सब लोगों की रखवाली करता है और उसके बदले में हमसे एक गाड़ी अन्न, 2 भैंसे और एक मनुष्य लेता है. ನೋಡ್ರಿ ಬ್ರಾಹ್ಮಣ ಏನಂತ ಹೇಳ್ಕತ್ತಾನ್ರಿ ಇಲ್ಲಿ, ಆ ರಾಕ್ಷಸ ಏನು ಬಕಾಸುರ ಅದಾನಲ್ಲ ಆತ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಅದರ ಬದಲಾಗಿ ಆತ ಏನು ಮಾಡ್ತಾನಪ್ಪ ಅಂದರೆ ಡೈಲಿ 1 ಗಾಡಿ ಅನ್ನ ತೊಗೊತಾನ್ರಿ. ಅಷ್ಟೇ ಅಲ್ಲದೆ 2 ಕೋಣ ಭೈನ್ಸ್ ಕೋಣಗಳನ್ನು ಪ್ಲಸ್ ಒಬ್ಬ ಮನುಷ್ಯನನ್ನು ಬದಲಾಗಿ ತೊಗೊತಾನ ಆತ ಡೈಲಿ ಅಂದರೆ. ಭೀಮ್ ಆಶ್ಚರ್ಯದಿಂದ ದಿನಂಪ್ರತಿ ದಿನಾಲೂ ತೊಗೊತಾನ ಆತ ಅಂತ. ब्राह्मण, हाँ बेटा रोज़ लेता है. नगर के सब लोगों ने मिलकर बारी बांध ली है. जब जिसकी बारी आती है तब वही यहाँ सब सामान भेजता है. ನೋಡ್ರಿ ಇದು ಪಾಳೆ ಪ್ರಕಾರ ಡೈಲಿ ಏನು ಮಾಡಬೇಕು, ನಗರದಲ್ಲಿ ಒಬ್ಬೊಬ್ಬರ ಏನು ಮಾಡಬೇಕು, ಆ ರಾಕ್ಷಸನಿಗೆ 1 ಗಾಡಿ ಅನ್ನ, 2 ಕೋಣಗಳನ್ನು ಪ್ಲಸ್ 1 ಮನುಷ್ಯನನ್ನು ಕಳುಹಿಸಬೇಕು. ಇದು ದಿನಂಪ್ರತಿ ನಡೆಯುವಂಥ ಕ್ರಿಯೆ. ಆ ರಾಕ್ಷಸನಿಗೆ ನಾವು ಇದನ್ನು ಕಳಿಸಲೇಬೇಕು ಅನ್ನುವ ಮಾತನ್ನಿದೆ ಬ್ರಾಹ್ಮಣ ಭೀಮನ ಮುಂದೆ ಅಂತಂದ್ರೆ. ಆಗ ಭೀಮ್, तो अब समझ में आया, आज तुम्हारी बारी है. अरे तो पहले ही क्यों न बता दिया था. ನೋಡ್ರಿ ಅವಾಗ ಭೀಮಂಗೆ ಗುರ್ತಾಗತ್ತ, ಗುರ್ತಾತ ಹಂಗಂದ್ರೆ, ಯಾಕಂದ್ರೆ ಇವತ್ತು ನಿನ್ನ ಪಾಳಿ ಐತಿ, ಅದಕ್ಕೆ ಹಿಂಗೆಲ್ಲ ಆಳಾಕತ್ತೆ ಹೋದಿಲ್ಲ ಅಂಥೇಳಿ ಭೀಮ ಆ ಬ್ರಾಹ್ಮಣನಿಗೆ ಹೇಳ್ತಾನೆ. ब्राह्मण, सब लोग अपनी बारी भुगतते हैं, न भुगते तो वहाँ राक्षस सारे नगर को उजाड़ दे, हजारों मनुष्य को एक साथ खा जाए. ನೋಡ್ರಿ ಇದು ದಿನಂಪ್ರತಿ ಒಬ್ಬರೆಲ್ಲ ಒಬ್ಬರು ಇದನ್ನು ಏನು ಮಾಡ್ಬೇಕ್ರಿ, ಅವನಿಗೆ ಭೋಜನವನ್ನು ಕಳಿಸಲೇಬೇಕು. ಒಂದು ವೇಳೆ ಕಳಿಸ್ಲಿಕ್ಕಂದ್ರೆ ಆತ ಇಡೀ ನಗರದಲ್ಲಿರುವಂತಹ ಜನ ತಿಂದು ಬಿಡ್ತಾನ ಅಂಥೇಳಿ ಅಂತಂದ್ರೆ ब्राह्मण. तो बच्चों आगे क्या होता है इसका दूसरा भाग हम नेक्स्ट कक्षा में चर्चा करेंगे. ओके बच्चों, धन्यवाद.